ಮ್ಯಾಗ ತಿಳಿದಂಗ ಆಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಪಾಡನಲ್ಲ ಯಾರ ವಾಕ್ಯ ಅಂತ ದೋಸ್ತ ಹೋಗೋ ಸಣ್ಣ ಹುಡುಗರಾಗೈತಿ ನಮ್ಮೂರ ಜಾತ್ರೆ ಹಿಂದಿಂದ ಬಂದವಳೆ ನೀನ್ ತಾನೇ ನೋಡ್ ಫುಲ್ ಕ್ಲಾರಿಟಿ ಐತೆ ಶ್ರೀ ನಾಗೇಶ್ ಚೌಧರಿ ಭಕ್ತಿಯಿಂದ ಕ್ಷೇತ್ರಕ್ಕೆ ಬಂದ 50 ರೂಪಾಯಿಗಳ ಕಾಣಿಕೆ ನೀಡಿದಂತ ರಾಜ್ಯ ಇವರಿಗೂ ಕೂಡ ತಾವು ಅನಂತ ಆಶೀರ್ವಾದವನ್ನು ದಯಪಾಲಿಸುವಂತವರಾಗಬೇಕು. ಕಾಣಿಕೆಗಳನ್ನು ನೀಡಿದಂತಹ ಸಮಸ್ತ ತಮ್ಮ ಅನಂತ ಆಶೀರ್ವಾದ ಅನಂತ ಆಶೀರ್ವಾದ ಆನಂದದಿಂದ ಅವರು ಬರುವಂತಾಗಲಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಅರಿ ನಾ ಅದ್ರೊಳಗೆ ಮನೆ ಹಿಡಿದು ನೋಡಕ್ರೆ ಬರ್ರಿ. ಬಡಿಬ್ಯಾಡ್ರು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮುಕ್ತಿಮಠ ಎಂಬ ಸ್ಥಳದಲ್ಲಿ ನಾವು ಈಗ ಜಾತ್ರೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ದೇವಾಲಯ ನೋಡ್ಬೋದು. ವಿಶಿಷ್ಟ ಐತಿಹಾಸಿಕ 1 ಶತಮಾನ ಹಿಂದಿನದವರೆಲ್ಲ ದೇವಾಲಯಗಳು. ಇಲ್ಲಿ ಜಿಂಕಿ ಆಕೃತಿಗಳನ್ನು ತೆಗೆದರೆ ಗಾರ್ಡನ್ನು ಚಲೋ ಇದ್ದಾರೆ. ನಾವು ನಮ್ಮ ಫ್ರೆಂಡ್ಸ ಬಂದಿದ್ದೀರಿ ಈ ದೇವಸ್ಥಾನಕ್ಕೆ. ಬರ್ರಿ ಇಲ್ಲಿ ಒಳಗೆ ದೇವಸ್ಥಾನದ ಒಳಗೆ ನೋಡ್ರಿ.
ತೊಟ್ಟಿಲ್ ತೂಗಾತಾರ ನೋಡ್ರಿ ನಮ್ಮ ದೋಸ್ತರ. ಎಲ್ಲಾದ್ರೂ ಓಡಾದನ ಮಾಡೋದು ಬಿಡೋದಲ್ರಿ ನಮ್ಮ ದೋಸ್ತರ. ಅದೇ ಮುಕ್ತಿ ಮಾಡಿದ ಗುರುಗಳು ನೋಡ್ರಿ. ಒಳಗೆ ನೋಡ್ರಿ ಹಂಗೈತಿ ಗುಡಿ. ನಾವು ಗುರುಗಳ ದರ್ಶನದ ಬಂದಿವ್ರಿ. ಅದ ನಂತರ ಇಲ್ಲಿ ಮುಂದೆ ಗಣಪತಿ ಬರ್ತೈತ್ರಿ. ಅಕ್ಕ ಮಹಾದೇವರು ಮತ್ತು ಗಣಪತಿಯವರು ಇರುವ ಮೂರ್ತಿ ಮಾಡ್ಯಾರ್ರಿ ನೋಡ್ರಿ. ಗಣಪತಿ ದರ್ಶನ ತಗೋರಿ. ಇಲ್ಲಿ ನಮ್ಮ ದೋಸ್ತ ನೋಡ್ರಿ ದರ್ಶನ ತಗೋತಾನ್ರಿ. ಅದೇ ರೀತಿ ಇಲ್ಲಿ ನಾಗರಹಾವಿನ ಮೂರ್ತಿ ಐತೆ ನೋಡ್ರಿ, ಮಾನಾಡೈತ್ರಿ. ಇದಾದ್ಮೇಲೆ ಮುಂದೆ ನೋಡಿ ಬರ್ರಿ ಇಲ್ಲಿ ಎಂಥ ಕಲಾಕೃತಿಯನ್ನು ಇದನ್ನ ಮಾಡ್ಯಾರ ನೋಡ್ರಿ. ಮುಕ್ತಿ ಮಠ ಇದು ನೋಡ್ರಿ. ಶಿವ ಪಾರ್ವತಿ ನಂದಿ ಇರೋ ಒಂದು ಚಿತ್ರವನ್ನು ಅಲ್ಲಿ ಇದನ್ನ ಮಾಡ್ಯಾರ ನೋಡ್ರಿ. ಅದು ಹೆಂಗೆ ಎಷ್ಟು ಚಂದ ಐತಿ. ನೀವು ಈ ಕಡೆ ಬೆಳಗಾವಿ ಸೈಡ್ ಬಂದಿರಂದ್ರೆ ಬಂದು ಈ ದೇವಸ್ಥಾನವನ್ನು ಭೇಟಿ ಕೊಡ್ಬೋದ್ರಿ. ಇದೊಂದು ಐತಿಹಾಸಿಕ ಸ್ಥಳ ಎಂದು ತಿಳಿಬೋದ್ರಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದಿಂದ ಇದ್ದ ಜಾತ್ರೆ ಇರ್ತೈತ್ರಿ ನೋಡ್ರಿ. ಕೊಡಾಡ್ಕೊಂಡು ಹೆಂಗೆ ನಿಂತಾಳು. ಇಲ್ಲಿ ಮೊಸಳೆ ಇದಾವ್ರಿ. ಚಲ ಕಲಾಕೃತಿಗಳನ್ನು ಉಳ್ಳಂಥ ಒಂದು ಪ್ಲೇಸ್ ಆಗೈತ್ರಿ. ರೈತ ಎತ್ತ ಹೊಡಿದ್ರೆ ಮಿಲ್ಟ್ರಿ ಮ್ಯಾನ್ ಧ್ವಜ ಹಿಡ್ಕೊಂಡು ನಿಂತಾನ್ರಿ. ಅದು ಆಕೃತಿಗಳು ಎಲ್ಲ ಅದಾವ್ರಿ. ನೀವು ಬಂದು ನೋಡ್ಬೋದ್ರಿ ನೋಡ್ರಿ. ಶಿವ ಪಾರ್ವತಿ ಗಣಪತಿ ಸಾಯಿಬಾಬಾನ ಮೂರ್ತಿಗೆ ಇದ್ದಾರೆ. ಛತ್ರಪತಿ ಶಿವಾಜಿ ಇನ್ನಿತರ ಹಲವಾರು ರೀತಿಯ ವಿವಿಧ ರೀತಿಯಲ್ಲಿ ಆಕೃತಿಗಳನ್ನು ಕೆತ್ತಿದ್ದಾರೆ. ನೀವು ಬಂದ ನೋಡ್ಕೊರಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ. ಕೃಷ್ಣ ಕೊಳಲ್ ನುಡಿಸುವಂಥ ಪ್ಲೇಸ್. ಮತ್ತು ಇಲ್ಲಿ ಮುಕ್ತಿ ಮಠದಲ್ಲಿ ಏನೈತೆ ಅಂದ್ರೆ ಗೋಶಾಲೆನೂ ಐತ್ರಿ. ನಾವು ನಮ್ಮ ದೋಸ್ತರ ನೋಡ್ರಿ ಗೋಶಾಲೆ ಮೇಲೆ ಎಷ್ಟು ಪ್ರೀತಿ ಇದಾರ. ಇಲ್ಲಿ ಗೋಶಾಲೆ ಐತಿ. ಇಲ್ಲಿ ಒಳಗೆ ಗುಡಿ ಹೋನ್ ಬರ್ರಿ. ಈಗ ಕಟ್ಟಡ ಐತಿ ಅದ ನಮ್ಮ ದೋಸ್ತ್ರಿ ಭಾಳ ಕಾಳಜಿ ರೀ. ಸಮಾಧಾನ ಮಾಡತ್ತಾರ ಅಣ್ಣ. ಆದ್ರೆ ಈಚೆ ಕಡೆ ಹ್ಯಾಕ್ ಬರತ್ತೈತ್ರಿ. ವಿಘ್ನ ವಿನಾಶಕ ಗಣಪತಿ ಎಂಟ್ರೆನ್ಸ್ ಆಗಿ ಗಣಪತಿ ಇರ್ತಾನ್ರಿ. ಯಾವ ದೇವಸ್ಥಾನದಾಗ ನೋಡಿದ್ರೆ ನೋಡ್ರಿ ಗಣಪತಿ ಇರ್ತಾನೆ. ಆ ಸೈಡು ನೋಡಿದ್ರೆ ಮತ್ತು ಈ ಸೈಡೂ ಇದನ್ನೈತ್ರಿ ಏನ್ರಿ ಗೋಶಾಲೆ ಅಂದ್ರೆ ಗುಡಿ ಸುತ್ತೂರಿಗೇನ ಐತ್ರಿ. ವಿವಿಧ ರೀತಿಯ ಕಲೆಗಳನ್ನು ಪ್ರದರ್ಶನ ಮಾಡಿದ್ದಾರೆ ಈ ಗುಡಿಯಾಗ ನೋಡ್ರಿ. ಈಗ ನೋಡ್ರಿ ಆಕೃತಿಗಳ ಈಗ ನಿರ್ಮಾಣ ಆಗತ್ತಿದ್ರು ಅವರ ಆಕೃತಿಗಳು ಒಂದೊಂದು ವಿಶಿಷ್ಟ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದೇನು ದೇವಾಲಯ ರೀ ನೋಡ್ರಿ. ದೇವರ ದರ್ಶನ ತೋರಿ. ಈಗ ನೋಡ್ರಿ ಎಂಥ ಕಲಾಕೃತಿ. ಒಂದೊಂದು ಕಂಬಗಳಲ್ಲಿ ಹೆಂಗೆ ಕಲೆಯನ್ನು ಅಳವಡಿಸಿದ್ದಾರೆ ನೋಡ್ರಿ. ಪ್ರತಿಯೊಂದು ಅಂದ್ರೆ ವಿವಿಧ ರೀತಿಯಲ್ಲಿ ಕಲೆಗಳನ್ನು ಬಳಸಿದ್ದಾರೆ ಇಲ್ಲಿ. ಗೋಶಾಲ್ರಿ ಇದ ನೋಡ್ರಿ. ಇನ್ನು ಈ ದೇವಾಲಯ ಕಟ್ಟಡ ಮಾಡತ್ತಾರ ನೋಡ್ರಿ. ಸಾವಿರಾರು ಕಂಬಗಳನ್ನು ಇಲ್ದ ಕೆತ್ತಾರ ಅವ್ರ. ಶಿಖರ ಐತ್ರಿ. ಶಿಖರದ ಮೇಲೆ ಹಿಂಗೆ ಏಕ ಕೆತ್ತನೆ ಮಾಡ್ಯಾರ. ಇದು ಹೊರಗಿನ ಸೈಡ್ ರೀ. 3 ಗುಡಿಗಳು ಈಗ ಒಂದು ಸೈಡ್ ಇದಾವ್ರಿ. ಅಲ್ಲಿ ಮುಂದೆ ಕಾಣೋದ ಮೂರ್ತಿಗಳು ಕಾಣ್ತಾವ್ರಿ. ಶಿವನ ಮೂರ್ತಿ. ಇಲ್ಲಿ ಒಂದು ದೇವಸ್ಥಾನ ಐತ್ರಿ. ದೇವರದ ದರ್ಶನ ನೋಡ್ರಿ. ಇದು ಭಾಳ ದೊಡ್ಡದ್ರಿ. ಈ ಅಂತೂ ಗುಡಿ ಹಳೆ ಕಾಲದಿಂದ ಇದ್ದಿರ್ಬೋದು. ಮಾತ್ರ ಅಲ್ಲಿ ಪೂಜಾರಿ ದೇವ ದರ್ಶನ ತಗೊಂಡ್ರಿ. ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಗಂಟೆ ಐತ್ರಿ. ಪತ್ರಿಕೆಗಳೈತಿ. ಪತ್ರಿಕೆಗಳ ತೆಳಗೆ ಗಂಟೆ ಐತ್ರಿ.
ಕಾರ್ಯಕ್ರಮಕ್ಕೆ ತರಬೇತಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಯತು ಜಯತು ಸದ್ಗುರುನಾಥ ನಿನ್ನ ಸಂದೇಶ ಪ್ರಚಾರ ಮಾಡುವಂತ ನಿಮ್ಮನ್ನೇ ನಾವು ಅನುಸರಿಸುವರು. ಹಣ್ಣು ಹಂಪಲ ದೇವರಿಗೆ ಎಲ್ಲ ನೋಡಿ ನಾವು ಅನ್ನಪ್ರಸಾದ ಬಂದೇವ್ರಿ. ನೋಡ್ರಿ ಅನ್ನಪ್ರಸಾದ ಚಾಲು ಐತ್ರಿ. ನೋಡಿದ್ರಿ ಎಲ್ಲ ಅನ್ನಪ್ರಸಾದ ಎಷ್ಟು ಜನ ಸಾಗರ ಐತ್ರಿ ಇಲ್ಲಿ ಅನ್ನಪ್ರಸಾದ ನೋಡಕ್ರಿ. ಅನ್ನಗಳು ಮಾಡಿ ಬೆಳೆದಾರ ಮುಂದಿನ ಅನ್ನ ಮಾಡೋಂಕಂತಾರ್ರಿ. ಅಟ್ಟು ಹೊಂಟಿ ನಮ್ಮ ದೋಸ್ರು ಬಂದು ಭಾಳ ಹೆಚ್ಚಾರ್ರಿ. ನೋಡ್ರಿ ನಿಂತು ನೋಡತ್ತಾರ ಹೆಂಗೆ ನೋಡ್ತಾರೆ. ಜನನೂ ಭಾಳ ಇತ್ತು, ಪಾಳೆನೂ ಊದಿತ್ತು. ಆದ ಕಾರಣ ನಮ್ಮ ದೋಸ್ತರನ್ನ ಕೇಳತ್ತೀನಿ ಏನು ಮಾಡೋದಪ್ಪ, ಏನು ಮಾಡಂಗಿಲ್ಲ, ಊಟಕ್ಕೆ ಪಾಳೆ ಹಚ್ಚೋದು ಊಟ ಮಾಡೋದು ಅಂದ್ರೆ ಯಾರು ನೋಡಿ ಅಂತಾರೆ ನಗ್ತಾರೆ. ಒಬ್ಬೊಬ್ರು ನೋಡಿ ನಗ್ತಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಹುಡುಗರ ನೋಡ್ರಿ ಈಗ ಪಾಳೆ ನಮ್ಮ ದಿನ ಲಾಸ್ಟ್ ನಾವು ಈಗ ನಿಂತಿದ್ದೀವಿ.